Hello everyone, welcome to our YouTube ಚಾನಲ್ ಜನನಿ ಕಿಚನ್ ಫ್ಲೇವರ್ಸ್. ಇವತ್ತೊಂದು ಸಿಂಪಲ್ ಆಗಿರೋ ವರ್ಮಿಸೆಲ್ಲಿ ಕುರ್ಮಾನ ನೋಡೋಣ ಹೇಗೆ ಮಾಡೋದಂತ. ಬನ್ನಿ, ಸ್ಟವ್ನ ಆನ್ ಮಾಡಿ. ಇವಾಗ ಒಂದು ದಪ್ಪ ತಳ ಇರೋವಂಥ ಕಡಾಯಿನ ನಾನು ಇಟ್ಕೊಂಡಿದ್ದೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಗೀನ ಆ್ಯಡ್ ಮಾಡ್ತಿದ್ದೀನಿ, ತುಪ್ಪನ. ಸ್ವಲ್ಪ ಬಿಸಿ ಆಗಲಿ. ಇದಾದಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ ಕಟ್ ಮಾಡಿದ್ವಲ್ಲ ಅದನ್ನ ಹಾಕೋಬೇಕು. ಬಾದಾಮಿ, ಉತ್ತತ್ತಿ, ಪಿಸ್ತಾ, ಗೋಡಂಬಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿ. ಇವಾಗ ಒಣ ದ್ರಾಕ್ಷಿ ಹಾಕ್ತಿದ್ದೀನಿ. ನೀಟಾಗಿ ಇದನ್ನೆಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು ಪ್ಲೇಟಿಗೆ ಇದನ್ನೆಲ್ಲ ಎತ್ತಿಟ್ಬಿಡೋಣ. ಇವಾಗ ಇದಕ್ಕೆ ಒಂದು 75 ಗ್ರಾಮ್ಸ್ ಅಷ್ಟು ವರ್ಮಿಸೆಲಿನ ಹಾಕ್ಕೊತಿದ್ದೀನಿ ನಾನೀಗ. ಅದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿ ತೆಗೆದಿಟ್ಕೊಳ್ಳೋಣ. ಇದಕ್ಕೊಂದು 2 ಲೀಟರ್ಸ್ ಅಷ್ಟು ಹಾಲನ್ನ ಹಾಕ್ತಿದ್ದೀನಿ, 2 ಲೀಟ್ರು. ಇಲ್ಲಿ ಕೇಸರಿ ತೊಗೊಂಡಿದ್ದೀನಿ, ಅದಕ್ಕೊಂದು ಐಸ್ ಕ್ಯೂಬ್ ಹಾಕಿ ಅದನ್ನು ನೆನೆ ಬಿಡೋಣ. ಚೆನ್ನಾಗಿ ಬರುತ್ತೆ ಕಲರ್ ಅಂತ. ಇದು ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಇದಕ್ಕೆ ಸ್ವಲ್ಪ ಮಿಲ್ಕ್ ಮೇಡ್ ಹಾಕೊಳ್ತಿದ್ದೀನಿ ನಾನು. ಐಸ್ ಕ್ಯೂಬ್ ಮತ್ತು ಕೇಸರಿದು ಅದು ವಾಟರ್ ಇತ್ತಲ್ಲ ಅದನ್ನು ಕೂಡ ನಾನು ಹಾಕ್ಕೊಳ್ತಿದ್ದೀನಿ. ರೋಸ್ ವಾಟರ್ ಹಾಕ್ತಿದ್ದೀನಿ. ನೀವು ಇದನ್ನು ಕೂಡ ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು, ಹಂಗೆ ಮಾಡಿದ್ರೂ ಚೆನ್ನಾಗೇ ಬರುತ್ತೆ. ಇದನ್ನ ಹಾಕೋದ್ರಿಂದ ಇನ್ನೂ ರುಚಿ ಹೆಚ್ಚಾಗುತ್ತೆ ಅಂತ ಅಷ್ಟೇ. ಸ್ವಲ್ಪ ಕಾರ್ಡಮಮ್ ಪೌಡರ್, ಡ್ರೈ ಫ್ರೂಟ್ಸು ಎಲ್ಲ ರೋಸ್ಟ್ ಮಾಡಿದ್ವಲ್ಲ ಅವನ್ನೆಲ್ಲ ಹಾಕಿ ಚೆನ್ನಾಗಿ ತಿರ್ಗಿಸ್ಕೊಟ್ಕೊಂತ ಇರಬೇಕು. ಇಲ್ಲಾಂದರೆ ಇದು ಗಟ್ಟಿ ಆಗಿಬಿಡುತ್ತೆ. ಅವಾಗ ತಿರುಗಿಸ್ತಾ ಇರಬೇಕು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊತಿದ್ದೀನಿ. ಇದನ್ನು ನೋಡ್ಕೊಂಡು ಹಾಕೊಳ್ರಿ ನೀವು. ಮಿಲ್ಕ್ ಮೇಡ್ ಬೇರೆ ಹಾಕಿದ್ವಲ್ಲ, ಅದೂ ಸ್ವೀಟೇ ಇರುತ್ತೆ. ಇದನ್ನು ನೋಡಿ ಸ್ವೀಟ್ ನಾನು ಇಲ್ಲಿ ಕಣ್ಣಾಳ್ತಾನೆಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇವಾಗೆಲ್ಲ ರೆಡಿ ಆಯ್ತಿದ್ದು. ಫೈನಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊತಿದ್ದೀನಿ. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಇನ್ನು ತಿನ್ನೋಕೆ ಎಷ್ಟು ರುಚಿಯಾಗಿರಬೇಡ ಅಲ್ವಾ. ನೀವು ಮಿಸ್ ಮಾಡದೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸಿ. ಈ ಥರ ನಮ್ಮ ಚಾನಲ್ನ ಫಾಲೋ ಮಾಡಿಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿ.